ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಉಲ್ಲನ್ನಿಂದ ಗೆಜ್ಜೆ ವಸ್ತ್ರವನ್ನು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಬಿಳಿ ಕಲರಿನ ಉಲ್ಲನ್ನನ್ನು ತಗೊಂಡು ಈಗ ಮೊದಲಿಗೆ ಗಂಟನ್ನು ಹಾಕ್ಕೊಳ್ಳೋದು. ಈಗ ಹೀಗೆ ಒಂದು 2 ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಹೀಗೆ ತಗೊಳ್ಳೋ ಅಂಥದ್ದು ಲೂಸಾಗಿ ದಾರವನ್ನು ಕ್ರೋಶಾ ಕಡ್ಡಿಗೆ ಸುತ್ತಕೊಳ್ಳೋ ಅಂಥದ್ದು. ಪ್ರತಿಯೊಂದು ರೌಂಡಿಗೂ ಈ ಚೈನ್ ಸ್ಟಿಚ್ ಒಳಗೆ ಹಾಕ್ಕೊಂಡು ಇದೇ ರೀತಿ 15 ಬಾರಿ ಮಾಡ್ಕೊಳ್ಬೇಕು. ಇದೇ ಥರ ಸುತ್ತುತ್ತಾ ಜಾಸ್ತಿ ಎಳಿಲಿಕ್ಕೆ ಹೋಗ್ಬೇಡಿ. ಹೀಗೆ 15 ರೌಂಡ್ ಮಾಡ್ಕೊಂಡಾದಮೇಲೆ ನೋಡಿ, ಇಲ್ಲಿ ನಾನು ಮಾಡ್ಕೊತಾ ಇದ್ದೀನಲ್ವ, ಇದೇ ರೀತಿಯಾಗಿ ಉಲ್ಲನ್ನನ್ನು ಕ್ರೋಶಾ ಕಡ್ಡಿಗೆ ಸುತ್ತಕೊಳ್ತಾ ಒಂದು ಬೆರಳಿಂದ ಗಟ್ಟಿಯಾಗಿ ಅದನ್ನು ಹಿಡ್ಕೊಳ್ಬೇಕು, ಜಾರಬಾರ್ದಲ್ವ. ಅದೇ ರೀತಿ ಹೀಗೆ ಹಾಕ್ಕೊಂಡಾದ್ಮೇಲೆ ನೋಡಿ, ಇಲ್ಲಿ 15 ಆಯಿತು. ಈಗ ಎಲ್ಲದರೊಳಗೂ ಒಂದನ್ನು ಹೀಗೆ ಒಂದು ದಾರನ ಚೈನ್ ಸ್ಟಿಚ್ ರೂಪದಲ್ಲಿ ಹಾಕ್ಕೊಂಡು ಹೀಗೆ ಮತ್ತೆ 3 ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು ಮಧ್ಯದಲ್ಲಿ. 4ನೇ ಚೈನ್ ಸ್ಟಿಚ್ಚಿಗೆ ಈಗ ಮೊದಲು ಮಾಡಿದ್ರಲ್ವ ಅದೇ ರೀತಿಯಾಗಿ ಹೀಗೆ ದಾರವನ್ನು ಸ್ವಲ್ಪ ಉದ್ದಕ್ಕೆ ಎಳ್ಕೊಂಡು ಹೀಗೆ ಕ್ರೋಶಾ ಕಡ್ಡಿಗೆ ಸುತ್ತುತ್ತಾ ಬರುವಂಥದ್ದು. ಹೀಗೆ 15 ಬಾರಿ ಸುತ್ತುತ್ತಾ ಬನ್ನಿ. ಜಾಸ್ತಿ ಬೇಕಾದ್ರೂ ಮಾಡ್ಕೊಳ್ಬೋದು, ಕಡಿಮೆ ಬೇಕಾದರೂ ಮಾಡ್ಕೊಳ್ಬೋದು. ಜಾಸ್ತಿ ಆದರೆ ಇದು ಈ ಥರದ್ದು ಸ್ಟಿಚ್ಚು ದೊಡ್ಡದಾಗ್ತದೆ. ಹೀಗೆ ನೋಡಿ, ಹೀಗೆ ಒಂದಾದಮೇಲೆ ಮತ್ತೆ 3 ಸ್ಟಿಚ್ಚನ್ನು ಹಾಕ್ಕೊಂಡು ಇದೇ ರೀತಿಯಾಗಿ ಮಾಲೆ ಥರ ಮಾಡ್ಕೊಂಡಿದ್ದೀನಿ. ಹೀಗೆ ಯಾವ ಸ್ಟಿಚ್ಚಲ್ಲಿ ತೊಗೊಳ್ತಿರಲ್ವ ಚೈನ್ ಸ್ಟಿಚ್ಚಲ್ಲಿ, ನೀವು ಈ 15ಅನ್ನು ಅದೇ ಸ್ಟಿಚ್ಚಲ್ಲೇ ಹಾಕ್ಕೊಳ್ಳುವಂಥದ್ದು. 15 ಚೈನ್ ಸ್ಟಿಚ್ಚನ್ನು ಅದರಲ್ಲೇ ಹಾಕ್ಕೊಳ್ಳಿ. ಈಗ 2 ರೆಡಿ ಆಯಿತು. ಹೀಗೆ ಒಂದು ಮಾಲೆ ಎಷ್ಟಾಗ್ತದೋ ಅಷ್ಟು ಮಾಡಿಕೊಂಡು ಈಗ ರೆಡಿ ಆಯಿತು ನೋಡಿ. ಸೇಮ್ ಗೆಜ್ಜೆ ವಸ್ತ್ರ ಥರನೇ ಕಾಣುತ್ತೆ, ತೊಳಿಲಿಕ್ಕೂ ಬರುತ್ತೆ ಇದು. ನಾ ಹಿಂದ್ಗಡೆ ಈಗ ಇಲ್ಲಿ ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಒಂದು 20-30 ಚೈನ್ ಸ್ಟಿಚ್ ಹಾಕ್ಕೊಳ್ಳಿ. ನೀವು ಮನೇಲಿ ಮಾಡಿ ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ.